ಆತ್ಮೀಯ ವೀಕ್ಷಕರೇ, ಸಕಲರಿಗೂ ಸರ್ವವೂ ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಕನ್ನಡ ಆಸ್ಟ್ರಾಲಜಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯ ಜಾತಕವನ್ನು ಆಧರಿಸಿ ಆತನ ಜೀವನದ ಒಳ್ಳೆಯ ಸಮಯ ಮತ್ತು ಕೆಟ್ಟ ಸಮಯ ಯಾವಾಗ ಪ್ರಾರಂಭವಾಗುತ್ತೆ ಅನ್ನೋದನ್ನು ಹೇಳಬಹುದು. ಅದೇ ರೀತಿ ನಿಮ್ಮ ಜೀವನದಲ್ಲಿ ಕೆಲವೊಂದು ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದ್ರೆ ಅದರಿಂದಲೂ ಕೂಡ ಶುಭ ಮತ್ತು ಅಶುಭ ಘಟನೆಗಳ ಮುನ್ಸೂಚನೆಯನ್ನ ತಿಳಿಬಹುದು ಅಂತ ಜ್ಯೋತಿಷಿಗಳು ಸೂಚಿಸ್ತಾರೆ. ಆದ್ದರಿಂದ ಒಳ್ಳೆಯ ದಿನ ಪ್ರಾರಂಭವಾಗುವ ಮುನ್ನ ಯಾವ ರೀತಿಯ ಲಕ್ಷಣಗಳು ಕಂಡುಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡಿ. ಮನೆಗೆ ಹಸು ಆಗಮನ. ಯಾವತ್ತೂ ಬಾರದೇ ಇರುವ ಹಸುಗಳು ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನೆಗೆ ಹಸುಗಳು ಪದೇ ಪದೇ ಬರ್ತಾ ಇದ್ರೆ ಅದು ಶುಭ ಕಾಲದ ಸಂಕೇತ. ಅಂದರೆ ದೇವರುಗಳು ಆಶೀರ್ವಾದ ನಿಮ್ಮ ಮೇಲಿದೆ ಮತ್ತು ನಿಮಗೆ ಶುಭ ಕಾಲ ಪ್ರಾರಂಭವಾಗಲಿದೆ ಎಂದರ್ಥವನ್ನು ಸೂಚಿಸುತ್ತೆ. ಶಂಖ ಅಥವಾ ಗಂಟೆ ಶಬ್ದ. ಜ್ಯೋತಿಷ್ಯದ ಪ್ರಕಾರ ನೀವು ಕನಸಿನಲ್ಲಿ ಮಂತ್ರ, ಗಂಟೆ ಅಥವಾ ಶಂಖವನ್ನು ಕೇಳಿದ್ರೆ ಅದನ್ನು ಶುಭ ಚಿಹ್ನೆ ಅಂತ ಪರಿಗಣಿಸಲಾಗುತ್ತೆ. ನಿಮ್ಮ ಕನಸಿನಲ್ಲಿ ಶಂಖ ಅಥವಾ ಗಂಟೆಯನ್ನ ಕೇಳೋದು ಒಳ್ಳೆಯ ದಿನಗಳ ಆರಂಭವನ್ನು ಸೂಚಿಸುತ್ತೆ. ಅಂಗೈ ತುರಿಕೆ. ನಿಮ್ಮ ಅಂಗೈ ಪದೇ ಪದೇ ತುರಿಕೆ ಕಂಡು ಬಂದರೆ ಅದು ಮುಂಬರುವ ಒಳ್ಳೆಯ ದಿನಗಳ ಸಂಕೇತವೆಂದು ಪರಿಗಣಿಸಲಾಗುತ್ತೆ. ಅಂಗೈ ತುರಿಕೆ ನಿಮ್ಮ ಕೆಟ್ಟ ಸಮಯಗಳು ಕೊನೆಗೊಳ್ಳಲಿವೆ ಅನ್ನೋದನ್ನು ಸೂಚಿಸುತ್ತೆ. ಮನೆಯಲ್ಲಿ ಕಪ್ಪು ಇರುವೆಗಳ ಹಿಂಡು. ಸನಾತನ ಧರ್ಮದ ಪ್ರಕಾರ ಕಪ್ಪು ಇರುವೆಗಳ ಹಿಂಡು ಇದ್ದಕ್ಕಿದ್ದಂತೆ ನಿಮ್ಮ ಮನೆಗೆ ಪ್ರವೇಶಿಸಿದ್ರೆ ಅದು ಲಕ್ಷ್ಮೀ ದೇವಿಯ ಆಶೀರ್ವಾದದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಮನೆಯಲ್ಲಿ ಕಪ್ಪು ಇರುವೆಗಳು ಹಠಾತ್ ಆಗಮನ ನಿಮಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗಲಿವೆ ಅಂತ ಸೂಚಿಸುತ್ತೆ. ಕನಸಿನಲ್ಲಿ ಪದೇ ಪದೇ ಪೊರಕೆ ಕಾಣೋದು. ಜ್ಯೋತಿಷ್ಯದ ಪ್ರಕಾರ ನೀವು ಕನಸಿನಲ್ಲಿ ಪದೇ ಪದೇ ಪೊರಕೆ ಕಾಣಿಸ್ಕೊಂಡ್ರೆ ಅದು ಮುಂಬರುವ ಒಳ್ಳೆಯ ದಿನಗಳ ಸೂಚನೆಯಾಗಿರಬಹುದು. ಬೆಳಿಗ್ಗೆ ಅಥವಾ ಮನೆಯಿಂದ ಹೊರಡುವಾಗ ಪೊರಕೆಯನ್ನ ನೋಡೋದು ಲಕ್ಷ್ಮೀ ದೇವಿಯ ಆಶೀರ್ವಾದದ ಸಂಕೇತ.